ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ನೋವನ್ನು ತಂದಿರತಕ್ಕಂಥದ್ದು. ಭಾಳ ನಮಗೆಲ್ಲ ವೈಯಕ್ತಿಕವಾಗಿ ಮತ್ತು ಇಡೀ ಸಮುದಾಯಕ್ಕೆ ಬಹಳಷ್ಟು ನೋವಾಗಿದೆ, ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಸಾರ್ವಜನಿಕ ಬದುಕಿನಲ್ಲಿ ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಂಥವರು. ಅನೇಕ ಹೋರಾಟಗಳನ್ನು ಮಾಡಿ ದಲಿತ ಸಮುದಾಯದ ಧ್ವನಿಯಾಗಿ ಇಡೀ ರಾಜ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಂಥವರು. ವಿಶೇಷವಾಗಿ ನನಗೆ ಜ್ಞಾಪಕ ಇದ್ದ ಹಾಗೆ ಬದನವಾಳು ಗಲಾಟೆಯಲ್ಲಿ ಏನು ಆ ಘಟನೆಯನ್ನು ನಡೀತು, ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಸಚಿವರಾಗಿದ್ದಾಗಲೂ ಕೂಡ ನನ್ನ ಸಮುದಾಯದ ರಕ್ಷಣೆಗೆ ನಾನು ಈ ಸಚಿವ ಸ್ಥಾನವನ್ನು ಕೂಡ ನಾನು ತ್ಯಾಗ ಮಾಡ್ತೇನೆ ಅಂತೇಳಿ ಹೇಳಿದಂಥ ಒಬ್ಬ ಸಹೋದರ, ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯವಾಗಿದ್ದಂಥವರು. ನಮಗೆ ಇಡೀ ಸಮುದಾಯಕ್ಕೆ ನಷ್ಟ ಆಗಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ.